ವೀಕ್ಷಕರೇ ನಮಸ್ಕಾರ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ನಡುವೆ ಒಂದು ವಿಶೇಷ ದಿನಾನೇ ಅಂತಲೇ ಹೇಳ್ಬೋದು. ಕಾರಣ ಯಾಕೆ ಅಂತಂದರೆ ಸುನೀತಾ ವಿಲಿಯಮ್ಸ್ ಅಂದರೆ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಅವರು ಹಾಗೂ ಬಿಲ್ ಅನ್ನೋರು ಸ್ಪೇಸಲ್ಲಿ ಸಿಕ್ಕಾಕೊಂಡು ಸುಮಾರು 286 ದಿನಗಳಾಗಿತ್ತು. ಒಂದು ಇಂಟರ್ವ್ಯೂನಲ್ಲಿ ಕೂಡ ಅವರು ಹೇಳಿದರು, ಇದು ನನಗೆ ಮೊದಲೇ ಗೊತ್ತಿತ್ತು, ಒನ್ ವೇ ಟಿಕೆಟ್ ಅಂತ, ಅಂದರೆ ಜೀವಂತವಾಗಿ ವಾಪಸ್ ಬರೋದಿಲ್ಲ ಅಂತ. ಯಾಕಂದರೆ ಎಷ್ಟೋ ಜನಕ್ಕೆ ಡೌಟ್ ಇತ್ತು ಅವ್ರು ಬರೋದು ಆಗೋದಿಲ್ಲ ಅಥವಾ ನಾಸಾದವ್ರು ಏನೂ ಮಾಡಲ್ಲ ಅಂತ. ಬಟ್ ಆದರೆ ನಾಸಾದವರು ಕೈ ಬಿಡಲಿಲ್ಲ, ಯಾವಾಗಲೂ ಪ್ರಯತ್ನ ಮಾಡ್ತಾನೇ ಇದ್ದರು. ಹೀಗೆ ಮಾತು ಕೊಟ್ಟಂಥ ನಾಸಾ ಕೊನೆಗೂ ಅವರಿಬ್ಬರನ್ನ ಭೂಮಿಗೆ ಯಶಸ್ವಿಯಾಗಿ ಕರ್ಕೊಂಬರ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಬರೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಆಗ್ತಾ ಇದೆ. ಅಂದರೆ ಯಾವ ರೀತಿ ವ್ಯವಸ್ಥೆ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಇದು ಒನ್ ವೇ ಟಿಕೆಟ್ ಅಂತ ಹೇಳಿದೆ ಅಂತಂದರೆ, ಅವ್ರು ಹೋಗಿದ್ದಂಥ ಒಂದು ಪ್ಲೇನ್ ಇದೆಯಲ್ಲ, ಬೋಯಿಂಗ್ ಕಂಪ್ನಿದು, ಅದು ವಾಪಸ್ ಬರೋ ಸ್ಥಿತಿಲಿ ಇರಲಿಲ್ಲ. ಒಂದು ರೀತಿ ಎಕ್ಕುಟೋಗಿತ್ತು ಅಂತಲೇ ತಿಳ್ಕೊಳ್ಳಿ. ಅದಕ್ಕೆ ಎಕ್ಸಾಂಪಲ್ ಕೊಡಬೇಕಂತಂದರೆ, ವಾಪಸ್ ಬರೋ ಏರೋಪ್ಲೇನ್ ಸರಿಗಿಲ್ಲ ಅಂತಂದರೆ 2003ರಲ್ಲಿ ಏನಾಗಿತ್ತು, ಕಲ್ಪನಾ ಚಾವ್ಲಾ ಅವರು ವಾಪಸ್ ಬರಬೇಕಾದ್ರೆ ಸಿಡ್ದೋಗಿ ಅವರು ಸತ್ತೋದ್ರು. ಹೀಗೆ ಅಲ್ಲಿರೋ ಏರ್ಕ್ರಾಫ್ಟ್ ಸರಿಗಿಲ್ಲ ವಾಪಸ್ ಬರೋದಕ್ಕೆ ಅಂತಂದರೆ ಇನ್ನೇನು ಮಾಡಬೇಕು, ಒಂದೇ ದಾರಿ ಇರೋದು, ಇಲ್ಲಿಂದ ಯಾವ್ದಾರ ಏರೋಪ್ಲೇನ್ನ ಅಥವಾ ಜೆಟ್ನ ಕಳಿಸಿ ಅವ್ರನ್ನ ವಾಪಸ್ ಕರ್ಕೋಬೇಕಾಗಿತ್ತು. ಆದರೆ ನಾಸಾದವ್ರಿಗೆ ಚಾಲೆಂಜ್ ಆಗಿತ್ತು ಯಾವ ಪ್ಲೇನ್ನ ಕಳಿಸ್ಬೇಕು ಅಂತ. ಈ ಸಂದರ್ಭದಲ್ಲಿ ಅವ್ರಿಗೆ ಸಹಾಯಕ ಬಂದಿದ್ದಂಥ ಕಂಪ್ನಿ ಯಾವುದಂತಂದರೆ ಸ್ಪೇಸ್ ಎಕ್, ಎಲಾನ್ ಮಸ್ಕ್ ಇದ್ದಾರಲ್ಲ, ಅವ್ರ ಕಂಪ್ನಿಯ ಸ್ಪೇಸ್ ಎಕ್ಸ್ ಏರ್ಕ್ರಾಫ್ಟ್ ಸಹಾಯಕ್ಕೆ ಮುಂದೆ ಬಂತು. ಹೀಗೆ ತೀರ್ಮಾನ ಮಾಡಿದಂಥ ಸ್ಪೇಸ್ ಕ್ರಾಫ್ಟ್ ಕಂಪ್ನಿಯವರು ಭಾನುವಾರ ಸಕ್ಸಸ್ಫುಲ್ಲಾಗಿ ಒಂದು ಸ್ಪೇಸ್ಗೆ ಹೋಗಿ ತಲುಪಿದ್ದಾರೆ. ಅದರಲ್ಲಿ 4 ಜನ ಇರ್ತಾರೆ. ಹೀಗೆ ಅಲ್ಲಿ ಸಿಕ್ಕಾಕೊಂಡಂಥವ್ರ ಬುಚ್ ವಿಲ್ಮೋರ್ ಹಾಗೂ ಸುನೀತಾ ವಿಲಿಯಮ್ಸ್ಗೆ ಅಲ್ಲಿ ಬಂದಂಥ ಈ ಗಗನಯಾತ್ರಿಗಳನ್ನು ನೋಡಿ ಭಾಳನೇ ಖುಷಿ ಪಡ್ತಾರೆ. ಹೀಗೆ ಇವತ್ತು ಬೆಳಗ್ಗೆ ಬಂದಂಥ ವಿಡಿಯೋ ನೋಡಿದ್ರೆ ಆಗಲೇ ಅವರು ಅಲ್ಲಿಂದ ಹೊರಟಿದ್ದಾರೆ. ಅವರು ಹೊರಟು ಫ್ಲೋರಿಡಾದ ಒಂದು ಜಾಗದಲ್ಲಿ ಬಂದು ಇಳಿಯೋ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಅವ್ರು ಬರೋದನ್ನೇ ಕಾಯ್ತಾ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದರೆ ಒಬ್ಬರು ಸ್ಪೇಸಲ್ಲಿದ್ದರೆ ಅವ್ರು ಮತ್ತೆ ಭೂಮಿಗೆ ಬಂದಾಗ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಇರುತ್ತೆ. ಹಾಗೂ ಅವ್ರಿಗೆ ಮೆಡಿಕಲ್ ಚೆಕಪ್ಸ್ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿಯ ವಾತಾವರಣ, ಇಲ್ಲಿಯ ವಾತಾವರಣ, ಅಲ್ಲಿಂದ ಏನಾದರೂ ಒಂದು ರೋಗ ರುಜಿನಗಳು ಅಥವಾ ಏನಾದರೂ ಒಂದು ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರಾ, ಆ ರೀತಿ ಎಲ್ಲ ಚೆಕ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅಮೆರಿಕ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಕೊನೆಗೆ 286 ದಿನ, ಹತ್ತತ್ರ 300 ದಿನ ಸಿಗಾಕೊಂಡಿದ್ದಂಥ ಬುಚ್ ವಿಲ್ಮೋರ್ ಹಾಗೂ ಸುನೀತಾ ವಿಲಿಯಮ್ಸ್ ಅವರು ಭೂಮಿ ಮೇಲೆ ಬರೋ ಒಂದು ಕ್ಷಣ ಕೂಡ ಬಂದಿದೆ. ಏನೇ ಹೇಳಿ, ಈ ಥರ ಸ್ಪೇಸ್ಗೆ ಹೋಗುವಂಥ ಆಸ್ಟ್ರೋನಾಟ್ಸ್ಗಳಿಗೆ ಒಂದು ದೊಡ್ಡ ಸಲ್ಯೂಟೇ ಹೇಳಬೇಕು ಬಿಡಿ. ಯಾಕಂದರೆ ಅವರು ತಮ್ಮ ಜೀವನನೇ ಪಣಕ್ಕೆ ಇಟ್ಬಿಟ್ಟು ಸ್ಪೇಸ್ಗೆ ಹೋಗಿ ಏನೆಲ್ಲ ರಿಸರ್ಚ್ಗಳು ಮಾಡ್ತಾರೆ. ಅಂದರೆ ಯಾರಿಗೋಸ್ಕರ, ಜನಗಳಿಗೋಸ್ಕರ ಅಥವಾ ಪ್ರಪಂಚದ ಜನತೆಗೋಸ್ಕರ. ಹೀಗಾಗಿ ಅವ್ರು ವಾಪಸ್ ಬರ್ತಿರೋದು ಒಂದು ರೀತಿ ಖುಷಿಯಾಗಿ ತರೋನೇ ವಿಷಯ. ಸೊ ನೋಡೋಣ, ಮುಂದೆ ಟಿ ವಿಲಿ ನೋಡ್ತಾನೆ ಅವ್ರು ಬಂದಾದ್ಮೇಲೆ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಆದರೆ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.